ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಬಹುಜನ ಸಮಾಜದಲ್ಲಿ ಒಂದು ಖುಷಿಯಾದಂಥ ಒಂದು ವಿಷಯ ಏನಂತಂದರೆ, ಇವತ್ತು ನಮ್ಮ ತಾಲೂಕಿನ ಆ, ದಲಿತ ಸಂಘಟನೆ ಹೋರಾಟಗಾರರಾದಂಥ ದೀನ ದಲಿತರ ದಮನಿತರ ಒಂದು ಬೆಳಕಾಗಿರುವಂಥ ನಮ್ಮ ಮೆಕ್ಯಾನಿಕ್ ಶ್ರೀನಣ್ಣವರು ತಿರುಪತಿಯಲ್ಲಿ ಒಂದು ಬಹುಜನ ಸಾಹಿತ್ಯ ಸಮ್ಮೇಳನ ಅಂತ ಒಂದು ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಬಂದ್ಬಿಟ್ಟು ಅವರು ಪ್ರತಿ ವರ್ಷ ಒಬ್ಬೊಬ್ಬ ವ್ಯಕ್ತಿಯನ್ನ ಗುರುತಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಲ್ಲಿ ರಾಷ್ಟ್ರೀಯ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡ್ತಾರೆ. ಸೊ ಅಂತ ಒಂದು ವಿಷಯದಲ್ಲಿ ಈಗ ನಮ್ಮ ಮೆಕ್ಯಾನಿಕ್ ಶ್ರೀನಣ್ಣ ಅವರಿಗೆ ಈ ವರ್ಷದ ಅವರು ಬಹುಜನ ಸಾಹಿತ್ಯ ಸಮ್ಮೇಳನವರು ಕರೆದು ಇವರ ಒಂದು ಸೇವೆಯನ್ನ ಗುರುತಿಸಿ, ಒಂದು ಸಮಾಜ ಸೇವೆಯನ್ನ ಗುರುತಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರೀಯ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಅದೆಲ್ಲಾನು ಕೂಡ ನಮ್ಮ ತಾಲೂಕಿನಲ್ಲಿ ನಮಗೊಂದು ಖುಷಿಯನ್ನು ತಂದಿದೆ. ನಾವೆಲ್ಲ ಕೂಡ ಇವತ್ತು ನಮ್ಮ ಗೊಲ್ಲಳ್ಳಿ ವೆಂಕಟೇಶಣ್ಣ ಆಗಿರ್ಬೋದು, ನಮ್ಮ ಜಮನಹಳ್ಳಿ ಕೃಷ್ಣಣ್ಣ ಆಗಿರ್ಬೋದು, ನಮ್ಮ ಸುಕುಮಾರ್ ಸರ್ ಆಗಿರ್ಬೋದು, ನಮ್ಮ ರಾಜು ಸರ್ ಆಗಿರ್ಬೋದು, ಇನ್ನೂ ಹಲವಾರು ಮುಖಂಡರೆಲ್ಲ ಇವತ್ತೆಲ್ಲ ಸೇರಿ ನಾವು ಇವತ್ತು ಅವರಿಗೆ ಒಂದು ಅಭಿನಂದನೆಗಳನ್ನ ನಮ್ಮೆಲ್ಲರಿಗೂ ಕೂಡ ಇವತ್ತು ಖುಷಿಯಾಗಿದೆ. ಅವರು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಹೊಂದಿರುವಂತದ್ದು ನಮಗೆಲ್ಲ ಖುಷಿ ತಂದಿದೆ. ಆ ಒಂದು ಖುಷಿಯಲ್ಲಿ ಅವರಿಗೆ ನಾವು ಅಭಿನಂದನೆಗಳನ್ನ ತಲುಪಿಸಿ ಅವರ ಸಮಾಜ ಸೇವೆ, ಅವರ ಒಂದು ಹೋರಾಟಗಳನ್ನ ಗುರುತಿಸಿ ಕೊಟ್ಟಿರುವಂತದ್ದು, ಆ ಹೋರಾಟಗಳು ಮತ್ತೆ ದೀನ ದಲಿತರ ದಮನಿತರ ಒಂದು ಧ್ವನಿ ಆಗ್ಬೇಕು. ಇನ್ನು ಮುಂದಿನ ದಿವಸಗಳೆಲ್ಲ ಅವರ ಪರವಾಗಿ ಅವ್ರು ನಿಲ್ಲಬೇಕು ಅಂತ ಹೇಳ್ತಾ ನಾವು ಇವತ್ತು ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಅಭಿನಂದನೆ ತಲುಪಿಸ್ತಾ ಇದ್ದೀವಿ. ನಮಸ್ತೆ. ಆತ್ಮೀಯ ಬಂಧುಗಳೇ, ಈಗ ನಮ್ಮ ತಮ್ಮನಾಗಿರ್ತಕ್ಕಂಥ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ದಲಿತ ಚಳವಳಿಯಲ್ಲಿ ಪ್ರಮುಖರಾಗಿದ್ದು, ಅವರಿಗೆ ತಿರುಪತಿಯಲ್ಲಿ ರಾಷ್ಟ್ರೀಯ ದಲಿತ ಅಕಾಡೆಮಿ ಒಂದು ಪ್ರಶಸ್ತಿ ಒದಗಿ ಬಂದಿದೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಅತಿ ಹೆಚ್ಚಾಗಿ ಹೇಳಬೇಕು ಅಂತಂದರೆ, ದಲಿತ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿರ್ತಾರೆ. ನನ್ನ ಒಂದು ಏನು ಅಂತಂದರೆ, 2021ರಲ್ಲಿ ಭಾರತೀಯ ರಾಷ್ಟ್ರೀಯ ರತ್ನ ಪ್ರಶಸ್ತಿ ನನಗೂ ದೊರಕಿತ್ತು ಆಗಿನ ಕಾಲದಲ್ಲಿ. ಅದೇ ರೀತಿ ಇವ್ರಿಗೂ ಒಂದು ತಿರುಪತಿಯಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಮುಳಬಾಗಿಲು ತಾಲೂಕಿನ ಪರವಾಗಿ ನನ್ನ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಟೀಮು, ನಮ್ಮ ಶ್ರೀರಾಮು, ಮತ್ತೆ ನಮ್ಮ ರಾಜು, ಅಭಿ, ಮತ್ತೆ ನಮ್ಮ ಸುಕುಮಾರು, ನಮ್ಮ ಜಮನಹಳ್ಳಿ ಕೃಷ್ಣ, ಮತ್ತೆ ರಾಜು, ಮತ್ತೆ ಕಿಟ್ಟ, ಇವರೆಲ್ಲರೂ ಪರವಾಗಿ ನಾವು ಇವತ್ತಿನ ದಿವಸ ಮುಂದಿಟ್ಕೊಂಡು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಪರವಾಗಿ ಅಪಾರವಾದ ನಂಬಿಕೆಗಳನ್ನ ಅವ್ರ ಮೇಲೆ ಇಡುತ್ತಾ, ಮುಂದೇನು ಇದೇ ರೀತಿ ಬೆಳವಣಿಗೆ ಆಗ್ಬೇಕು, ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿರ್ಬೇಕು, ಈ ತಾಲೂಕಿಗೆ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾರೆ ಅಂತ ನಂಬಿಕೆಯಿಂದ ಈ ಒಂದೆರಡು ಮಾತುಗಳನ್ನು ಆಡುತ್ತಾ ಈ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇವೆ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ನೇತಾಜಿ ನಗರದಂತ ನಮ್ಮ ಸ್ನೇಹಿತರು ಮೆಕ್ಯಾನಿಕ್ ಶ್ರೀನಿವಾಸ್ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದು ನಮ್ಗೆ ತುಂಬಾ ಸಂತೋಷ. ಯಾಕಂದ್ರೆ 25 ವರ್ಷಗಳ ಸತತವಾಗಿ ಅವ್ರ ಹೋರಾಟ ನಾವು ನೋಡಿದ್ವಿ. ಅವ್ರ ಹೋರಾಟ ಅಂದ್ರೆ ಬರೀ ಒಂದು ಜನಾಂಗ ಸೀಮಿತ ಆಗಲ್ಲ, ಎಲ್ಲಾ ಜನಾಂಗದ ದಲಿತರ ಪರವಾಗಿ, ಬಡವರ ಪರವಾಗಿ ಏನೇ ಸಮಸ್ಯೆ ಬಂದ್ರು ಕೂಡ ಅವರು ನ್ಯಾಯ ಕೊಡ್ಬೇಕಂದ್ರೆ ಅವ್ರು ದಣ್ಣಿ ಮಾಡಿ ಹೋರಾಟ ಮಾಡಿ ನ್ಯಾಯ ತೋರಿಸ್ಕೊಟ್ಟಿದ್ರು. ನಾವೆಲ್ಲ ನೋಡಿದ್ವಿ. ಅವ್ರ ಹೋರಾಟ ಹಿಂಗ ಮುಂದುವರಿಲಿ, ನಾವ್ ಏನೇ ಹೋರಾಟ ಮಾಡ್ಲಿ ನ್ಯಾಯಬದ್ಧವಾಗಿ ಹೋರಾಟ ಮಾಡ್ಬೇಕು. ಆಗ್ಲೇ ನಮ್ಗೆ ಸಮಾಜದಲ್ಲಿ ಘನತೆ ಗೌರವ ಸಿಕ್ಕತ್ತೆ. ನಿಮ್ಮ ಹೋರಾಟ ಹಿಂಗೆ ಮುಂದುವರಿಲಿ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಶುಭ ಕೋರ್ತೇನೆ. ಬಂಧುಗಳೇ, ಏನಿವತ್ತು ಇಷ್ಟೊತ್ತು ನಮ್ಮ ಮಿತ್ರರೆಲ್ಲ ಹೇಳಿದ್ರು, ಅಂಬೇಡ್ಕರ್ ಒಂದು ನ್ಯಾಷನಲ್ ಅವಾರ್ಡ್ ಬಂದಿದೆ. ಇಡೀ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಿಂದ ರಾಜ್ಯಕ್ಕೆ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಬಳ್ಳಾರಿಯಿಂದ ಒಬ್ರು, ಮತ್ತೆ ಧಾರವಾಡದಿಂದ ಒಬ್ರು, ಕೋಲಾರ ಜಿಲ್ಲೆಯಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ಏನು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದೀವಿ ಅದನ್ನ ಗುರುತಿಸಿ ಕೊಟ್ಟಿರೋಂಥ ಒಂದು ಗೌರವ ನಮಗೆ. ಹಾಗಾಗಿ ಇದಕ್ಕಿಂತ ಹೆಚ್ಚಿನಾಗಿ ಏನು ಇಷ್ಟೊತ್ತು ನಮ್ಮ ಮಿತ್ರರು ಹೇಳಿದ್ರು, ನಾವು ಸುಮಾರು ವರ್ಷಗಳಿಂದ 20-25 ವರ್ಷಗಳಿಂದ ನಿರಂತರ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಜೊತೆಗೆ ನನ್ಗೆ ಇವಾಗ ಒಂದು ಸಂತೋಷದ ಸುದ್ದಿ ಏನಂದ್ರೆ, ಹೋರಾಟದ ಮಿತ್ರರು ಜೊತೆಗೆ ನಮ್ಗಿಂತ ಹೆಚ್ಚಾಗಿ ನಮ್ಮ ಮಿತ್ರರು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮುನೇಶ್ ಅವರು ನಿರಂತರ ಸೇವೆಗಳು ಮಾಡಿದ್ದಾರೆ. ಅವ್ರ ಕಡೆಯಿಂದ ಮತ್ತೆ ಪತ್ರಕರ್ತರು, ದಲಿತ ಹೋರಾಟಗಾರರ ಕಡೆಯಿಂದ ಈ ಒಂದು ಅಭಿನಂದನಾ ಸಮಾರಂಭ ನಂಗೆ ಖುಷಿ ತಂದಿದೆ. ಮತ್ತಷ್ಟು ಜವಾಬ್ದಾರಿಯಿಂದ ಏನು ಹೋರಾಟಗಳನ್ನ ಮತ್ತೆ ಎಲ್ಲಾ ಜನಾಂಗದವ್ರನ್ನ ಜೊತೆ ಗೂಡಿಸ್ಕೊಂಡು ನಾನು ನಿರಂತರ
ಒಳ್ಳೆ ವರ್ಕ್ ಮಾಡೋದಕ್ಕೆ ಕೆಲಸ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳ್ತಾ, ನನ್ನನ್ನ ಕರೆದು ಒಂದು 2 ಮಾತು ಮಾತಾಡಿ ನನ್ಗೆ ಸನ್ಮಾನ ಮಾಡ್ತಕ್ಕಂಥ ಎಲ್ಲ ನನ್ನ ಮಿತ್ರರಿಗೆ ಅಭಿನಂದಿಸ್ತಾ ನಾನು 2 ಮಾತನ್ನು